ಸ್ತ್ರೀ ಸ್ತ್ರೀ ಸ್ತ್ರೀ. ಅದು 1957. ಆ ರೈಲು ಮುಂಬೈಗೆ ಹೊರಟಿತ್ತು. ದಾರಿ ಮಧ್ಯೆ ಹುಬ್ಬಳ್ಳಿಯನ್ನ ತಲುಪಿತ್ತು. ಆಗ 10 ವರ್ಷದ ಆ ಬಾಲಕಿಗೆ ನೀರಡಿಕೆ. ನೀರು ಕುಡಿಯಲು ಅಂತ ಆಕೆ ಕೆಳಗಿಳಿದಿದ್ದು ಆಕೆಯ ಪಾಲಕರಿಗೆ ಗೊತ್ತೇ ಆಗಲಿಲ್ಲ. ರೈಲು ಹೊರಟು ಹೋಯಿತು. ತಂದೆ ತಾಯಿ ದೂರವಾದರು. ಗೊತ್ತಿಲ್ಲದ ಭಾಷೆ, ಗೊತ್ತಿಲ್ಲದ ಊರು. ಅಳುವುದಷ್ಟೇ ಆ ಮಗುವಿಗೆ ಸಾಧ್ಯವಿದ್ದದ್ದು. ಆಗ ಆಕೆಯ ಪಾಲಿಗೆ ದೇವರಂತೆ ಬಂದವರು ವೈ.ಎಂ. ಸಿದ್ಲಾಪುರ, ಚಕ್ರವರ್ತಿ ಹಾಗೂ ಮಹಾದೇವ ಮಡಿವಾಳರ ಅನ್ನೋ ರೈಲ್ವೆ ಸಿಬ್ಬಂದಿ. ಇವರ ಆಶ್ರಯದಲ್ಲಿ ಬೆಳೆದ ಲೂಸಿಗೆ 12 ವರ್ಷವಾದಾಗ ಮಹಾದೇವ ಮಡಿವಾಳರ ಜೊತೆ ಮದುವೆಯಾಯಿತು. ಆದರೆ 10 ತಿಂಗಳಲ್ಲಿ ಮಹಾದೇವ ಮಡಿವಾಳರು ಅನಿರೀಕ್ಷಿತ ಸಾವನ್ನಪ್ಪಿದ್ರು. ಗರಬಡಿದ ಲೂಸಿಗೆ ಗಂಡನ ಮನೆಯವರೇ ಆಶ್ರಯ ನೀಡಿ ಶಿಕ್ಷಣ ಕೊಡಿಸಿದ್ರು. BA ಪದವಿ ಪಡೆದ ಇವರು ಒಂದು ಖಾಸಗಿ ಪ್ರೌಢಶಾಲೆಗೆ ಶಿಕ್ಷಕಿಯಾದರು. ನಂತರ ಸರಕಾರಿ ಪ್ರಾಥಮಿಕ ಶಾಲೆಗೆ ಶಿಕ್ಷಕಿಯಾದರು. ಹೆಬ್ಬಳ್ಳಿಯ ಮಾದರಿ ಕನ್ನಡ ಗಂಡು ಮಕ್ಕಳ ಶಾಲೆಗೆ ಬಂದು ಮಕ್ಕಳಿಗೆ ಶಿಕ್ಷಣ ನೀಡುವಲ್ಲಿಯೇ ಮುಳುಗಿ ಹೋದರು. 20 ವರ್ಷಗಳ ಕಾಲ ಇದೇ ಊರಿನಲ್ಲಿ ಬಾಡಿಗೆ ಮನೆಯಲ್ಲಿ ಬಡ ಮಕ್ಕಳನ್ನ ಇಟ್ಟುಕೊಂಡು ಅವರ ವಿದ್ಯಾಭ್ಯಾಸದ ಖರ್ಚು ವೆಚ್ಚವನ್ನ ತೂಗಿಸಿಕೊಂಡು ಶಿಕ್ಷಕಿ ವೃತ್ತಿಯನ್ನ ಮುಂದುವರಿಸಿದ್ರು. ಹಳ್ಳಿಯೊಳಗೆ ಇದ್ದು ಮನೆ ಮಾಡಿ ಅಲ್ಲಿ ಕಷ್ಟ ಸುಖ. ಆವಾಗ ಗೌರ್ಮೆಂಟ್ ಫೆಸಿಲಿಟೀಸ್ ಇದ್ದಿದ್ದಿಲ್ಲ ಮಕ್ಕಳಿಗೆ. ಆವಾಗ ನಾನು ಅಲ್ಲೇ ಮನೆ ಮಾಡಿ ಆ ಮಕ್ಕಳಿಗೆ ಕಷ್ಟ ನೋಡ್ತಿದ್ದೆ. ಒಂದು ಪೆನ್ ಸಲುವಾಗಿ, ಒಂದು ನೋಟ್ಬುಕ್ ಸಲುವಾಗಿ ಮಕ್ಕಳು ಶಾಲೆ ಬಿಡಿಸ್ತಿದ್ರು. ಅದನ್ನು ನೋಡಿಕೊಂಡು ಏನಾದರೂ ಈ ಮಕ್ಕಳ ಸಲುವಾಗಿ ನಾನು ಸಹಾಯ ಮಾಡಬೇಕು ಅನ್ನುವಂಥ ಒಂದು ಭಾವನೆ ಆವಾಗನೇ ಇದಾಯಿತು ನನಗೆ. ಅದು ನಿನ್ನೆ ನಾನು ಸಾಧಾರಣ 2000 ಇಸ್ವಿದಿಂದನೇ ಇದು ಸ್ಟಾರ್ಟ್ ಮಾಡಿದೆ. ದತ್ತಿ ಹಿಡಿದು ಮಕ್ಕಳಿಗೆ ಸ್ವಲ್ಪ ಸಹಾಯ ಮಾಡೋದು, ಬಡ ಮಕ್ಕಳಿಗೆ. ಅದು ನಂದು ಉದ್ದೇಶ ಏನು, ಮಕ್ಕಳಿಗೆ ಒಂದು ಸ್ಪರ್ಧಾತ್ಮಕ ಯುಗದೊಳಗೆ ಒಂದು ಇದು ನಾನು ಕಲಿಬೇಕು, ನಾನು ಮುಂದೆ ಹೋಗಬೇಕು, ನಾನು ಪ್ರೈಸ್ ತಗೋಬೇಕು ಅನ್ನುವಂಥ ಒಂದು ಭಾವನೆ ಆ ಮಕ್ಕಳಲ್ಲಿ ಹುಟ್ಟುತ್ತದೆ ಅನ್ನುವಂಥ ಭಾವನೆಯಿಂದ ನಾನು ಈ ದತ್ತಿ ಕಾರ್ಯಕ್ರಮ ಸಾಧಾರಣ 2000ದಿಂದ ಸ್ಟಾರ್ಟ್ ಮಾಡೀನಿ. ವೃತ್ತಿ ಬದುಕಿನಲ್ಲಿ ಕೊನೆಯ ಹಂತದಲ್ಲಿ ಅವರು ಧಾರವಾಡ ತಾಲೂಕಿನ ಮೊಗದ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಆಮೇಲೆ ನಿವೃತ್ತರಾದರು. ಬಡ ಮಕ್ಕಳ, ಅದರಲ್ಲೂ ಹೆಣ್ಣು ಮಕ್ಕಳ ಶಿಕ್ಷಣದ ಪ್ರಗತಿಗಾಗಿ ಶ್ರಮಿಸಿ ಇಲ್ಲೇ ನನ್ನ ಉಸಿರು ಬಿಡುವೆ ಅಂತ ತೀರ್ಮಾನಿಸಿದ ಲೂಸಿ ತಮ್ಮ ತಂದೆ ತಾಯಿ ಪತ್ತೆಯಾದರೂ ಅವರ ಬಳಿ ಹೋಗಲೇ ಇಲ್ಲ. ಸದ್ಯಕ್ಕೆ ಇವರು ಧಾರವಾಡದ ಕಲಗೇರಿ ಕೆರೆಯ ಸಮೀಪ ಒಂದು ಪುಟ್ಟ ಮನೆಯಲ್ಲಿ ವಾಸವಾಗಿದ್ದಾರೆ. 3000 ಮಟ್ಟದ ವುಮನ್ಸ್ ಕಾಲೇಜ್ನೊಳಗೆ BA ಡಿಗ್ರಿ ಮುಗಿಸ್ಕೊಂಡು ಮುಂದೆ ಡಿಗ್ರಿ ಮುಗಿದ ಮೇಲೆ ಆವಾಗ ಜಾಬ್ ಆಪರ್ಚುನಿಟೀಸ್ ಭಾಳ ಇದ್ದವು. ಇದ್ರೂ ಸಹಿತಿಗೂ ಆಕೆ ಮುಂದೆ ಕಮಲಾ ಬಾಳ್ಗ ಸ್ಕೂಲು ಇದು ಬಾಳ್ಗ B.Ed ಎಜುಕೇಷನ್ದಲ್ಲಿ B.Ed ಮುಗಿಸ್ಕೊಂಡು ಗಟ್ಟಲೆ 1977 ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಅಪಾಯಿಂಟ್ಮೆಂಟ್ ಮಾಡಿ. ಮೇಡಮ್ ಅವರು ತುಂಬ ಒಳ್ಳೆಯವರು, ತುಂಬ ಕಷ್ಟಪಟ್ಟವರು. ಇಂಥ ಒಂದು ಅನಾಥ ಮಗು ಈ ರೀತಿ ಸಾಧನೆ ಮಾಡ್ಯಾರಂದರೆ ನಂಗೆ ತುಂಬ ಅವ್ರ ಬಗ್ಗೆ ಅಂದರೆ ಇಷ್ಟು ಖುಷಿ ಆಗ್ತೈತಿ ಅಂತಂದರೆ ಇವರೊಬ್ಬರು ಮಹಿಳೆಯರಿಗೇನ ಒಂದು ಮಾದರಿ, ಒಟ್ಟು ಕಷ್ಟದಲ್ಲಿರುವಂಥ ಒಂದು ಮಹಿಳೆಯರಿಗೆ ಮಾದರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತಮ್ಮ ಜೀವನಾನ ತ್ಯಾಗ ಮಾಡಿ ಬಡ ಮಕ್ಕಳಿಗೆಲ್ಲ ಸಹಾಯ ಮಾಡಿ ಎಲ್ಲ ಶಾಲೆಗಳಿಗೂ ದತ್ತಿ ಹಣ ಇಟ್ಟು ಈ ಥರ ಅವರು ತಮ್ಮ ಒಂದು ಜೀವನವನ್ನು ಫುಲ್ಲು ಏನು ಬಡವರಿಗಾಗಿ ಅಥವಾ ಸೇವೆಗಾಗಿ ಮುಡುಪಾಗಿಟ್ಟಾರ. ಇದು ನಂಗೆ ತುಂಬ ಹೆಮ್ಮೆ ವಿಷಯ. ನಿವೃತ್ತಿ ವೇತನದಲ್ಲಿ ಹೊಟ್ಟೆಪಾಡಿಗೆ ಬೇಕಾದಷ್ಟನ್ನ ಮಾತ್ರ ಇಟ್ಟುಕೊಂಡು ಪ್ರತಿ ವರ್ಷ 1-2 ಶಾಲೆಗಳಿಗೆ 10-20 ಸಾವಿರ ದತ್ತಿ ದಾನ ನೀಡುತ್ತಿದ್ದಾರೆ. ಬ್ಯಾಂಕ್ ಬಡ್ಡಿಯಿಂದ ಬಂದ ಹಣದಲ್ಲಿ ಬಡ ಮಕ್ಕಳಿಗೆ ಸಮವಸ್ತ್ರ, ಪಠ್ಯಪುಸ್ತಕ, ಕಲಿಕಾ ಸಾಮಗ್ರಿಯನ್ನ ನೀಡ್ತಾರೆ. ಹೆಬ್ಬಳ್ಳಿಯಲ್ಲಿ 5 ಶಾಲೆಗಳಲ್ಲದೆ ಶಿವಳ್ಳಿ, ಮಾರಡಗಿ, ಸೋಮಾಪುರ, ಗೋವನಕೊಪ್ಪ, ಗೊಂಗಡಿಕೊಪ್ಪ, ವನಹಳ್ಳಿ, ಲೋಕೂರ ಮುಂತಾದೆಡೆ ಸುಮಾರು 30ರಿಂದ 40 ಶಾಲೆಗಳಿಗೆ ದತ್ತಿ ದೇಣಿಗೆಯನ್ನ ನೀಡಿದ್ದಾರೆ. ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಶ್ರಮಿಸಿ ಅವರ ಏಳಿಗೆಯಲ್ಲಿಯೇ ತಮ್ಮ ಸಂತೋಷವನ್ನ ಕಂಡುಕೊಂಡ ಲೂಸಿ ಸಾಲ್ಡಾನಾ ನಿಜಕ್ಕೂ ಸ್ಫೂರ್ತಿದಾಯಕ.
ಲೂಸಿ ಸಾಲ್ಡಾನಾ ಅವರನ್ನ ನೀವು ಸುವರ್ಣ ಮಹಿಳೆ ಪ್ರಶಸ್ತಿಗೆ ನಾಮಿನೇಟ್ ಮಾಡೋದಿದ್ರೆ SS4 ಅಂತ ಟೈಪ್ ಮಾಡಿ 9241012211ಗೆ SMS ಮಾಡಿ. ಧಾರವಾಡದಿಂದ ಕ್ಯಾಮರಾಮನ್ ವಿನಾಯಕ್ ಪೂಜಾರ್ ಜೊತೆ ಗುರುರಾಜ್, ಸುವರ್ಣ ನ್ಯೂಸ್.